ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ರಾಗಿ ಹಾಲ್ಬಾಯಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ರಾತ್ರಿನೇ 1 ಬೌಲಷ್ಟು ರಾಗಿನ ನೆನೆ ಹಾಕ್ಕೊಂಡಿದ್ದೆ. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು: ಕಾಯಿ, ತುಪ್ಪ ಹಾಗೆ ಬೆಲ್ಲ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗಡೆ ನೆನೆಸಿರೋಂತಹ ರಾಗಿನ ಹಾಕ್ಕೊಂಡು ಹಾಗೆ 1 ಬೌಲಷ್ಟು ಫ್ರೆಶ್ ಕಾಯಿನ ಹಾಕ್ಕೋತಾ ಇದ್ದೀನಿ. 1-2 ಏಲಕ್ಕಿ, ಬಾದಾಮಿ ನೆನೆಸಿಟ್ಟರೆ ಬಾದಾಮಿನೂ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಬಾದಾಮಿ ನೆನೆಸಿರಲಿಲ್ಲ. ಇದನ್ನು ನುಣ್ಣಗೆ ರುಬ್ಕೊಂಡು ಈ ಥರ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಇದನ್ನು ಶೋಧಿಸ್ಕೊಂಡ್ರೆ ಕೆಳಗಡೆ ನಿಮಗೆ ಹಾಲು ಬರುತ್ತೆ. ಅದನ್ನು 1-2 ಬಾರಿ ನೀವು 2 ಅಥವಾ 3 ಬಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ, ಶೋಧಿಸ್ಕೊಳ್ಳಿ ಎಲ್ಲ ಹಾಲನ್ನು. ಹೆಚ್ಚಿಗೆ ನೀರೇನು ಹಾಕೋದು ಬೇಡ. ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿಕೊಂಡು ಮಾಡ್ಕೊಳ್ಳಿ ಹಾಲನ್ನ. ಈಗ ಒಂದು ಕಡಾಯಿ ಇಟ್ಬಿಟ್ಟು ನಾನು ಏನು 1 ಬೌಲಷ್ಟು ಹಾಲು ಬಂದಿದೆಯಲ್ವ, ಆ ಹಾಲನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು 1 ಬೌಲಷ್ಟು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಏನಕ್ಕೆ ಅಂತಂದರೆ ಪ್ರತಿಯೊಂದು ಸ್ವೀಟಿಗೂ ಒಂದು ಸ್ವಲ್ಪನಾದ್ರೂ ಉಪ್ಪು ಸೇರಿಸಿದ್ರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ, ಆ ಕಾರಣಕ್ಕೆ. ಆಮೇಲೆ ನಾನಿಲ್ಲಿ 1 ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಲ್ವ, ಇದನ್ನು ನಾನು ಒಂದು ಅರ್ಧ ಬೌಲಷ್ಟು ಫಸ್ಟ್ ಹಾಕ್ಕೊಂಡು ತಿರುಗಿಸ್ಕೊತೀನಿ. ಅದಾದ ನಂತರ ಮತ್ತೆ ಇನ್ನೊಂದು ಬಾರಿ ಅರ್ಧ ತುಪ್ಪನ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕೈ ಬಿಡ್ದಲೇ ತಿರುಗಿಸ್ಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ನೀವು ರಾಗಿ ಮಾಲ್ಟೆಲ್ಲ ಮಾಡ್ತಿರಲ್ಲ, ಅದೇ ಥರ ಇದನ್ನು ಸಹ ತಿರುಗಿಸ್ತಾನೆ ಇರಬೇಕು. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ನಾವು ಒಂದು ತಟ್ಟೆ ಒಳಗಡೆ ತುಪ್ಪ ಆ್ಯಡ್ ಮಾಡಿಕೊಂಡು ಸವರ್ಕೊಂಡು ಅದಾದ ನಂತರ ಈ ಮಿಶ್ರಣನ ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಇದು ಪೂರ ಸೆಟ್ ಆಗಬೇಕು. ಮೇಲ್ಗಡೆ ಗಾರ್ನಿಷಿಗೆ ನಾನು ಗಸಗಸೆನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ನೂ ಸಹ ಮೇಲೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆದ ನಂತರ ಹಾರ್ಕೊಂಡಾದ ನಂತರ ಇದನ್ನು ನೀವು ಕಟ್ ಮಾಡಿದ್ರೆ ಯಾವ ಥರ ಕಟ್ ಮಾಡ್ತೀರೋ ಅದೇ ಥರ ಬರುತ್ತೆ ಇದು ಶೇಪ್ಸು. ಇದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ನನಗೆ ತುಂಬ ಫೇವ್ರೆಟ್ ಸ್ವೀಟು. ನೀವು ಒಮ್ಮೆ ಟ್ರೈ ಮಾಡಿ ಈ ಥರದೊಂದು ರೆಸಿಪಿನ. ನೋಡಿ, ಕಟ್ ಮಾಡಿದಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂದರೆ ತುಂಬ ಮೃದುವಾದ ರಾಗಿ ಹಾಲ್ಬಾಯಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗೋಂತಹ ಸ್ವೀಟ್ ಇದು. ಎಷ್ಟು ಸಖತ್ತಾಗಿದೆ ಅಲ್ವಾ? ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಆರೋಗ್ಯಕರವಾದ ರಾಗಿ ಹಾಲ್ಬಾಯಿ ರೆಸಿಪಿ ರೆಡಿಯಾಗಿದೆ. ಬೇಗ ಹೋಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.